of love. Waiting for my love. ವ್ಯೂ ನೋಡಿದ ತಕ್ಷಣ ರಿಷಿಕಾ ಅಂತೂ ಇವತ್ತು ಸ್ವಲ್ಪ ಮೇಕಪ್ ಎಲ್ಲ ಹಾಕೊಂಡು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾಳೆ ಗೈಸ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ವ್ಲಾಗ್ಸ್. ಸೊ ಗೈಸ್, ಇವತ್ತು ನಾವು ಪ್ಯಾರಿಸ್ ಅಲ್ಲಿ ಇದ್ದೀವಿ ಆ್ಯಂಡ್ ಇವತ್ತು ನಾವು ಐಫೆಲ್ ಟವರ್ಗೆ ಹೋಗ್ತಿದ್ದೀವಿ. ಒನ್ ಆಫ್ ಮೈ ಎಲ್ಲ ನನ್ನ ಡ್ರೀಮ್ ಡೆಸ್ಟಿನೇಷನ್. ಸೊ ಅದನ್ನ ನೋಡ್ಬೇಕಂತ ನನಗೆ ಎಷ್ಟೋ ವರ್ಷದಿಂದ ಆಸೆ ಆ್ಯಂಡ್ ಇವತ್ತು ಫೈನಲಿ ಹೋಗ್ತಿದ್ದೀನಿ ಆ್ಯಂಡ್ ಐ ಗಾಟ್ ರೆಡಿ. ಸೊ ನನ್ನ ಔಟ್ಫಿಟ್ ಎಲ್ಲ ಹೆಂಗಿದೆ ಅನ್ನೋದನ್ನು ನೀವು ಆಲ್ರೆಡಿ ನೋಡ್ತೀರಾ. ಗೆಟ್ ರೆಡಿ ವಿತ್ ಮೀ ವಿಡಿಯೋ ನಾನು ಯಶಿಕಾ ಸೇರಿ ಮಾಡಿದ್ದೀವಿ ಆ್ಯಂಡ್ ನಾವು ವಿ ಆರ್ ಹೆಡಿಂಗ್ ದೇರ್. ಸೊ ಐ ವಾಂಟ್ ಮೈ ಸಿಸ್ಟರ್ ಟು ಜಾಯಿನ್ ಮೀ. ಕಮ್ ಹಿಯರ್. Okay, so this is how we are looking. Coming down how we are looking. ಯಾಕೆ ಕತ್ಲಲ್ಲಿ No, we would like to call our mom. ಒಂಚೂರು ಮೇಲೆ ಇರಬೇಕು, ಇಷ್ಟು ಇದ್ರಲ್ಲಿ. Look at my mom, guys. ಚೆನ್ನಾಯ್ತಾ? ಸೂಪರ್ ಆಗಿದೆ. ಕೊಟ್ಟಾಕೋ. ಬಿಡು ಬಿಡು ಬಿಡು, ಇರ್ಲಿ ಬಿಡು ಒಂದು ಫುಲ್ ಹಾಕೋಬೇಕಾ? ಬ್ಯೂಟಿ ಬ್ಯೂಟಿ. ಸಾಕು. ಬಂತು ಬಂತು ಬಂತು. ವಿಂಡ್ ದ ಬ್ರೀಸ್. ಏನು ಗಾಳಿ! ನಾವೆಲ್ಲ ಬಂದ್ರೆ ಅದು ಫುಲ್ ಗಾಳಿ ಗೈಸ್, ಗಾಳಿ ಗೈಸ್, ಮಳೆ ಗೈಸ್. ಚಳಿ ಗಾಯ್ಸ್. ಹಾಂ ಪೈ ಈ ಕಡೆ ಬಂದ್ಬಿಡು ಪೈ. ಹಾಯ್ ಬಾಯ್. ಹಾಯ್ ಬಾಯ್ ಏನಾದರೂ ಹೇಳಿ. ನಮ್ಮ ಪಾಪು ಸೋನು ಫುಲ್ ಪ್ಯಾಕಿಂಗ್. ಸೋನು ಎತ್ಕೋಬೇಕ. ನೋಡಿ ಇವನು ಎಷ್ಟು ಚೆನ್ನಾಗಿ ಕೂತ. ಅವರಿಬ್ರು ಸೂಟ್ ಹಾಕೊಂಡವ್ರೆ. ಸೂಟ್ ಹಾಕೊಂಡು ರೆಡಿ ಆಗೋರೆ. ಮಳೆ ಇಲ್ಲ ಅಂದ್ರೆ ತಗ್ಬಿಟ್ಟು ಸೂಟಲ್ಲಿ ಮಳೆ ಇರಲ್ಲ. ಬ್ರಿಟಿಷ್ ಲುಕ್ ಕೊಡೋಣ ಅಂತ ಇಬ್ಬರು ಸೂಟ್ ಹಾಕಿ ಎಲ್ಲರೂ ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಥೀಮಲ್ಲಿ ರೆಡಿ ಆದ್ವಿ. ವೈಟ್ ಹಾಕೊಂಡಿದ್ದೆ. ಅವಳಿಗೆಲ್ಲ ವೈಟ್ ಮ್ಯಾಚ್ ಆಯ್ತು. ನಾನು ನಮ್ಮ ಫ್ಯಾಮಿಲಿ ಗೈಸ್ ಇವತ್ತು ನಾಳೆ ಮಾತ್ರ ಗೈಸ್. ನಾಳೆದಿಂದ ನಾನೇ ಗೈಸ್. ನಾಳೆದಿಂದ ನಾನೇ ಇನ್ನು 6 ತಿಂಗಳು ನಾನೇ ಮಗಳು. ಅವಾಗ ನನ್ನ ಮೇಲೆ ಜಾಸ್ತಿ ಪ್ರೀತಿ. ಬಾಯ್ ಬಾಯ್ ಬಾಯ್. ಫೋಟೋಸ್ ಎಲ್ಲ ಕಳಿಸ್ತೀನಿ. ಸರಿ ಸರಿ ಸರಿ. ओके चिका. अब जाएगा खुद बस समझेगा क्या है उसका. ಆ್ಯಂಡ್ ಇದು ಬಂದುಬಿಟ್ಟು ಆ ಮೇನ್ ಸ್ಟ್ರೀಟ್ ಆಗಿತ್ತು. ಸೊ ಅಲ್ಲಿ ಬಂದುಬಿಟ್ಟು ಎಲ್ಲ ಲಕ್ಸುರಿ ಬ್ರ್ಯಾಂಡ್ಸ್ ಎಲ್ಲ ಇತ್ತು ಆ್ಯಂಡ್ ನಮ್ಮ ಗೈಡ್ ಎಲ್ಲದನ್ನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. So cold guys. ನೋಡಿ ಗಾಯ್ಸ್, ಮಮ್ಮಿ ಓಡಾಡಕ್ಕಾಗ್ತಾಯ್ತಾ? ಬನ್ರಿ. It's so cold guys, it is so cold. ಫುಲ್ ಮಳೆ ಬರ್ತಾ ಇದೆ, ಕೈಯೆಲ್ಲ ಫ್ರೀಸ್ ಆಗ್ತಿದೆ. ಲುಕ್ ಎಟ್ ದೆಮ್, ಎಷ್ಟು ಚೆನ್ನಾಗಿ ಫೋಟೋಸ್ ಇಟ್ಕೊತಿದ್ದಾರೆ. ನಾವೇ ಇರತ್ತಲ್ಲ ಪಾಪು ಮಾತ್ರ ಸ್ಟ್ರಾಂಗ್ ಆಗಿ ಪಾಪು ಸೋನು ಹಂಗೆ ಇರೋಕ್ಕಾಗ್ತಲ್ಲ. ಗ್ಲೌಸ್ ಹಾಕ ಎಲ್ಲರದು ನಾನು ಎತ್ಕೊಂಡ್ ಬಂದಿದ್ದೆ, ನೀವೇ ಬೇಡ. ಸೋನಾ
ಪಾಪು ಐಫಿಲ್ ಟವರ್. I'm here. ಶರ್ ಬಿಟ್ ಮಾಡ್ತೀನಿ ಬಿಟ್ಟು ಅವಳಿಗೆ ಭಯ. ಓ ಮೈ ಗಾಡ್. ಸೋನು ನೋಡು. ಇವನ್ನ ನೋಡ್ಸೆ ಭಯನೇ ಇಲ್ಲ, ನೋಡಕ್ ಬಿಡಮ್ಮ ಅಂತ. ಅವ್ನು ನೋಡು, ಅವನಿಗೂ ಭಯ ಇಲ್ಲ. ಎಲ್ಲ ನಿಲ್ಸಿದ್ರು. 3 floors ಅಷ್ಟೇ ಅಲ್ಲ ರೀ. ನಮ್ಮ ರಿಯಲ್ ಎಕ್ಸೈಟ್ಮೆಂಟ್ ರಿಯಾಕ್ಷನ್ ಎಲ್ಲ ಹಾಗೆ ಇಟ್ಟೋಕ್ಕೆ ಟ್ರೈ ಮಾಡಿದ್ದೀನಿ. ನಾನು ಎಲ್ಲೂ ನಾನು ಅದನ್ನು ಡಿಸ್ಟರ್ಬ್ ಮಾಡಬೇಕು, ಮ್ಯೂಸಿಕ್ ಹಾಕಬೇಕು, ಸಾಂಗ್ ಹಾಕಬೇಕು ಅಥವಾ ನಾನು ವಾಯ್ಸ್ ಓವರ್ ಕೊಡಬೇಕು ಅಂತ ಅನ್ನಿಸ್ಲೇ ಇಲ್ಲ. ಸೊ ಇಟ್ಸ್ ಆಲ್ ರಾ ಆ್ಯಂಡ್ ನೈಸ್. ನಾವು ಫಸ್ಟ್ ಫ್ಲೋರಲ್ಲಿ ಹೇಳ್ತಿಲ್ಲ, ಡೈರೆಕ್ಟ್ ಸೆಕೆಂಡ್ ಫ್ಲೋರ್ಗೆ ಹೋದ್ವಿ. ಸೆಕೆಂಡ್ ಫ್ಲೋರ್ಗೆ ಹೋಗ್ಬಿಟ್ಟು ಅಲ್ಲೆಲ್ಲ ನೋಡಿದ್ವಿ. ಫೈನಲಿ ಈಫಿಲ್ ಟವರ್. ಎಷ್ಟು ಮೇಲೆ ಐತೆ ನೋಡು. ಪಾಪು ಗೋ. ಫೋಟೋ ತೆಗೆದು. ಸೊ ಇದು ಬಂದ್ಬಿಟ್ಟು ಒಂದು ಸ್ಟೋರು. ಈ ಥರದ್ದೆಲ್ಲ ಸಿಗುತ್ತೆ ಗೈಸ್, ನೋಡಿ ಈ ಥರದ್ದೆಲ್ಲ. ಇದು ಆ್ಯಂಡ್ ಇದು ಸೊ ನಾನು ಹೋಗೋಕೆ ಮುಂಚೆ ಒಂದು ತೊಗೊಂಡೋಗೋಣ. ಎಲ್ಲ ಐಫಿಲ್ ಟವರ್ಸ್. ಡ್ಯಾಡಿ ಇವಾಗ ಚೆನ್ನಾಗಿ ಎಲ್ಲ ಐತೆ. ಮಮ್ಮಿ ಚೆನ್ನಾಯ್ತಾ? ಈ ಎಕ್ಸ್ಪೀರಿಯನ್ಸ್ ಯಾವಾಗ ಆಗಿತ್ತು ಅಂದರೆ ನಾವು ಇದಕ್ಕೆ ಹೋಗಿದ್ವಲ್ಲ, ಊಟಿನೂ ಅಲ್ಲಮ್ಮ, ನಾವು ಬದಿಶಂಕಲ್ ಎಲ್ಲ ತಲಕಾವೇರಿಗೆ ಹೋಗಿದ್ವಲ್ಲ. ಫುಲ್ಲು ಚಳಿ, ಫುಲ್ಲು ಮಂಜಲ್ಲಿ ಅವಾಗಾಗಿತ್ತು. ಅವಾಗ ಬರೋ ಶಾರ್ಟ್ಸ್ ಹಾಕೊಂಡಿದ್ರಲ್ಲ. ಇವತ್ತಂದ್ರೆ ಇನ್ನು ಸಾಕಾಗಿತ್ತು. ಸಖತ್ ಭಯ ಆಗಿತ್ತು. ಆಮೇಲೆ ಮೇಲೆ ಹೋದ್ಮೇಲೆ ಅದೆಲ್ಲ ವ್ಯೂ ನೋಡಿದ ತಕ್ಷಣ ಚಳಿ ಎಲ್ಲ ಹೊಟ್ಟೋಯ್ತು. ನಮ್ಮ ಪಾಪು ಸೋನುನೇ ಚಳಿ ಇಲ್ಲ. ಎಂಜಾಯ್ ಮಾಡ್ತಾವ್ರೆ ಅವರೇ, ಫುಲ್ ಎಂಜಾಯ್ ಮಾಡ್ತಾವ್ರೆ. ಓ ಮೈ ಗಾಡ್. ಹಾಂ, 3ನೇ ಫ್ಲೋರ್ಗೆ ಹಾಕಿದ್ರಿ. ಓ ಮೈ ಗಾಡ್. ಒಂದು ಸೆಕೆಂಡ್ ಆದ್ರೆ ಹೋಗ್ಬಿಡ್ತಾ ಇದ್ರು ಅಲ್ಲೇ. ಏನು ಒಳ್ಳೆ ಟೈಮ್ ಅಲ್ಲ. ಯಶಿಕಾ ಅಂತ ಇದ್ಲು, ಅವಳಿಗೆ ತಕ್ಕನಂಗೆ ಆಯ್ತು. ಬಾರ್ಲಿ. ಅಲ್ಲ, ನಾವು ಅಲ್ಲಿ ಬ್ರಿಡ್ಜಲ್ಲಿ ಯೋಗ ಆನ್ ಆಗಿತ್ತು, ಇಲ್ಲಿ ಪರಶಲ್ ಆಫ್ ಆಯ್ತು. ಇನ್ನು ಅಷ್ಟೇ 9 o'clock ಗಂಟೆ ವೇಟ್ ಅಂತ ನೋಡಿದ್ರೆ ಇನ್ನೇನು ಒಂದು 2 seconds ಇದ್ರೂ ಮೂವ್ ಆಗ್ಬಿಡ್ತಾ ಇದ್ವಿ. ಅದು ಆ್ಯಕ್ಚುಲಿ ಪಿಂಕಿ ಡ್ರೀಮ್ಸ್ ಬಿಡ್ತಿದ್ದಲ್ಲ ನನ್ನ ಯಶಿಕಾದ ನೋಡಿದ್ರೆ ಸಕ್ಕದಾವೆ. ಅದು ಒಂದು ವೇಳೆ ಆನ್ ಮಾಡೋಗೆ ಬಂದ್ಬಿಡ್ತು. ಆನ್ ಆಗಿ ಐತೆ ಯಶಿಕಾ. ಎಕ್ಸಾಕ್ಟ್ 5 minutes. 8 o'clock to 8:05 ಆಗ್ತಾರೆ. 6 o'clock to 6:05 ಆಗ್ತಾರೆ. 9 to 9:05 ಆಗ್ತಾರೆ. ನನಗೂ ಏನೂ ಗೊತ್ತಿಲ್ಲ ಗೈಸ್. ನನ್ನ ಪ್ಯಾರಿಸ್ ಐಫಿಲ್ ಇಷ್ಟೇ ನನಗೆ, ಅಷ್ಟೇ, ಇನ್ನೇನಿಲ್ಲ. ಸಿಂಬಲ್ ಆಫ್ ಲವ್, waiting for my love. ನಮಗೆ ಅಲ್ಲೊಂದು ಬ್ರಿಡ್ಜ್ ಇದೆ, ಅದಾದಮೇಲೆ ಬೇರೆಲ್ಲ ಇವಾಗ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀವಲ್ಲ, ಅಲ್ಲೆಲ್ಲ ಹೋಗಿ ಪಿಕ್ಚರ್ಸ್ ತೊಗೊಬೇಕು ಅಂತ. ಬಟ್ ನಾವು ಆ ವೆದರ್ ಕಂಡೀಷನ್ನ ಟಾಲ್ರೇಟ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ವಿ ಗೇವ್ ಅಪ್ ಆನ್ ದಿಸ್. ಆರೆಲ್ಸ್ ವೆದರ್ ಎಲ್ಲ ಕೋಆಪ್ರೇಟಿವ್ ಆಗಿದ್ದಿದ್ರೆ ನಿಜ ಫೋಟೋಸ್ ಇಟ್ಕೊತಿದ್ವಿ. ಲೆಟ್ಸ್ ಗೋ ಟು ಹ್ಯಾವ್ ಅ ಡಿನ್ನರ್. ಎಷ್ಟು ಟೈರ್ಡ್ ಆಗಿದ್ದೀವಿ ಗೊತ್ತಾ ಗೈಸ್, ಬಟ್ ಸ್ಟಿಲ್ ಈ ಥರ ಫುಲ್ ಮುಖದಲ್ಲಿ ಹ್ಯಾಪಿ ನಗು ಇದೆ. ಆ್ಯಂಡ್ ಆ ಬೂಟ್ಸ್ ಅಂತೂ ಫುಲ್ ಇರಿಟೇಟಿಂಗ್. ಸೊ ಅದಕ್ಕೆ ಇವಾಗ
ಬೇರೆದು ನಮಗೇನು ಕಂಫರ್ಟ್ ಅನಿಸುತ್ತೋ ಸೊ ಅದನ್ನು ಹಾಕ್ಕೊಂಡು ಇವಾಗ ಪಕ್ಕದ ರೂಮ್ಗೆ ಹೋಗ್ತಾ ಇದ್ದೀವಿ ನಮ್ಮ ಮಮ್ಮಿಯವ್ರ ಜೊತೆ ಊಟ ಮಾಡೋಣ ಅಂತ. ಬಾ ಎತ್ಕೊಂಬಿಡು ಊಟ ಮಾಡಕತ್ತಲ್ಲ. ಇದು ಅವ್ರ ರೂಮ್ ಗೈಸ್. ಬರೋವಾಗ ಇಂಡಿಯನ್ ರೆಸ್ಟೋರೆಂಟಲ್ಲಿ ಪಾರ್ಸಲ್ ತೊಗೊಂಡು ರೂಮಿಗೆ ಬಂದುಬಿಟ್ವಿ. ಲಿಟ್ರಲಿ ಇಷ್ಟೊತ್ತಿನಲ್ಲಿ ನಾನು ಹೀಗೆಲ್ಲ ಹೇಳ್ಬಾರ್ದು, ಲೈಕ್ ಎಲ್ಲರೂ ಅಷ್ಟೇ, ಬಟ್ ಸ್ಟಿಲ್ ಏನು ಹೇಗಂತ. ಓಕೆ, ಇವಾಗ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ಪಿಜ್ಜಾ ಬಿಸಿ ಮಾಡಿಕೊಂಡು ಮಧ್ಯಾಹ್ನ ನಮ್ಮ ಕೈಲಿ ಯಾರ ಕೈಲೂ ತಿನ್ನೋಕ್ಕಾಗಿಲ್ಲ, ಅದು ಏನದು ಅಂತ ಅನಿಸ್ಬಿಡ್ತು. ಸಪ್ಪೆ ಸಪ್ಪೆ ಸಪ್ಪೆ. ಸೊ ಇವಾಗ ಚೆನ್ನಾಗಿರೋ ಚಿಕನ್ ಟಿಕ್ಕಾ ಮಸಾಲ ತೊಗೊಂಡಿದ್ದೀವಿ ಇಂಡಿಯನ್ ರೆಸ್ಟೋರೆಂಟಲ್ಲಿ, ಸಖತ್ತಾಗಿದೆ. ಸೊ ಅದಕ್ಕೆ ಅದು ಅದಾದಮೇಲೆ ಫಿಶ್ ಟಿಕ್ಕಾ, ಚಿಕನ್ ಕಬಾಬ್ ಆ್ಯಂಡ್ ಆಲ್ಸೋ ಚಿಕನ್ ವಿಂಗ್ಸ್, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಇಷ್ಟೆಲ್ಲ ತೊಗೊಂಡಿದ್ದೀವಿ. ಸೊ ಅದೆಲ್ಲ ತುಂಬ ಆ್ಯಪಿಟೈಸಿಂಗಾಗಿ ಟೇಸ್ಟಿಯಾಗಿ ಚೆನ್ನಾಗಿದೆ. ಶಿಖಾ ಸ್ವಲ್ಪ ಹಿಡ್ಕೊಂಡು, ಶಿಖಾ ಫೋನ್ ಹಿಡ್ಕೊಳಕ್ಕಾಗ್ತಲ್ಲ ಬೇಗನೆ. ಸೊ ಅದಕ್ಕೆ ಇವಾಗ ಕಾಲ್ ಮಾಡಿಬಿಟ್ಟು ಪ್ಲೇಟ್ಸ್ ತೊಗೊಂಬಂದು ಕೊಡಿ ಮೇಲೆ, ಅಷ್ಟೇ, ಇನ್ನೇನಿಲ್ಲ ಗೈಸ್, ಇನ್ನೇನಿಲ್ಲ. ಪ್ಲೇಟ್ಸ್ ದೇರ್ ಲೈಕ್ ಯು ಹ್ಯಾವ್ ಟು ಕಮ್ ಗೆಟ್ ಇಟ್ ಡೌನ್ ಮನೆ ಹತ್ರ. ಸೊ ಅದಕ್ಕೆ ಹೋಗಿ ಬಿಸಿ ಮಾಡಿಕೊಂಡು ತೊಗೊಂಬರೋಣ. ಕಮ್ ಲೆಟ್ಸ್ ಗೋ. ರಿಷಿಕಾ ಅಂತೂ ಇವತ್ತು ಸ್ವಲ್ಪ ಮೇಕಪ್ ಎಲ್ಲ ಹಾಕೊಂಡು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾಳೆ ಗೈಸ್. ಆಲ್ವೇಸ್ ಬ್ಯೂಟಿಫುಲ್, ಆಲ್ವೇಸ್ ಗೊತ್ತು. ಇವತ್ತು ಇನ್ನೊಂಚೂರು ಅಂತ ಇದ್ರೆ ಹೂವನ್ನು ಬಾ. ಇದು ಆಲ್ರೆಡಿ ಆಗಿರೋ ಒಂದು ರೌಂಡು. ಸೊ ಇದು ಸೆಕೆಂಡ್ ರೌಂಡ್ ಒಳಗಡೆ ಇರೋದು, ಇದು ಥರ್ಡ್ ರೌಂಡ್. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಇವಾಗ ಟೈಮ್ ಬಂದುಬಿಟ್ಟು, ಇದು ಕರೆಕ್ಟ್ ತಾನೇ? ಇವಾಗ ಟೈಮ್ ಬಂದುಬಿಟ್ಟು 12:53 ಆ್ಯಂಡ್ ನವಂಬರ್ 20. ಸೊ ಇನ್ನೂ ಇದೆಲ್ಲ ಏನೂ ಬಿಚ್ಚಿಲ್ಲ ಗೈಸ್, ಬಿಕಾಸ್ ನನಗೆ ಆಗ್ತಾಯಿಲ್ಲ, ಫುಲ್ ಚಳಿ ಚಳಿ ಚಳಿ. ಆ್ಯಂಡ್ ಇವಾಗ ನಾನು ನನ್ನ ಸಿಮ್ನ ಹಾಕೊತಿದ್ದೀನಿ ಟು ದಿ ನ್ಯೂ ಫೋನ್. ನ್ಯೂ ಅಂದರೆ ನ್ಯೂ ಅಲ್ಲ, ನಮ್ಮ ಅಕ್ಕ ನನಗೆ ಕೊಟ್ಟಿರೋದು. ಅಂದರೆ ನನ್ನ ತಂಗಿ ಗೈಸ್ ಫುಲ್ ಹೊಸ ಫೋನ್ ಮಾಡಿಕೊಟ್ಟಿದ್ದಾಳೆ ಗೈಸ್. ಇವಾಗ ಏನು ಗೊತ್ತಾ, ಪಿನ್ ಇಲ್ಲ ನಮ್ಮ ಹತ್ರ, ಅದಕ್ಕೆ ಇಯರಿಂಗ್ ತೆಗೆದ್ಬಿಟ್ಟು ಸ್ವಲ್ಪ ಜುಗಾಡ್ ಮಾಡೋದು. ಆ್ಯಂಡ್ ನನಗೆ ಈ ಆರ್ಟಿಫಿಷಿಯಲ್ ಇಯರಿಂಗ್ ಹಾಕೊಂಡ್ರೆ ಉಣ್ಣಾಗುತ್ತೆ ಗೈಸ್. ಭಯದಿಂದ ಹಾಕೊತೀನಿ, ಭಯದಿಂದ ತೆಗಿತೀನಿ. ಇನ್ನೇನು ಗೋಲ್ಡೆಲ್ಲ ಹಾಕೊಂಬಂದರೆ ಇಲ್ಲಿ ಯಾರನ್ನೂ ನಂಬೋಕ್ಕಾಗಲ್ಲ ಅಂತ ಅಷ್ಟೇ. ಅಂದರೆ ಬಾಳೆನೆಲ್ಲ ಏನು ತೆಗೆದುಕೊಡು ಅಂತ ಕೇಳಲ್ಲ, ಬಟ್ ಸ್ಟಿಲ್ ನನಗೇನೋ ಅನಿಸುತ್ತೆ ಅದಕ್ಕೆ. ಸೊ ಎಲ್ಲ ಸ್ವಲ್ಪ ಇದೆಲ್ಲ ಬರೋದು ನನ್ನ ತಂಗಿ ಒಬ್ಬಳಿಗೆ ಗೈಸ್, ಅದಕ್ಕೆ ಅವಳೆಲ್ಲ ನನಗೆಲ್ಲ ಮಾಡಿಕೊಡೋದು. ಆ್ಯಕ್ಚುಲಿ ಲ್ಯಾಪ್ಟಾಪ್ ಇರೋದ್ರಿಂದ ತುಂಬ ಈಸಿ ಆಯಿತು. 3 ದಿನದಿಂದ ಕಷ್ಟಪಟ್ಟಿರೋದು ಈ ಫೋನ್ನ ನಾನು ಯೂಸ್ ಮಾಡಬೇಕು, ಸಿಮ್ ಹಾಕಬೇಕು ಅಂತ. 3 ದಿನದಿಂದ ನನ್ನ ಹತ್ರ ಫೋನ್ ಇಲ್ಲ, ನೆಟ್ ಇಲ್ಲ, ಏನಿಲ್ಲ. ಎಲ್ಲಾದರೂ ಹೋಟೆಲ್ಸ್ಗೆಲ್ಲ ಹೋದರೆ ಅಲ್ಲಿ ಹಾಕೋದಷ್ಟೇ. ಶಿಖಾ ಇದೇನೋ ಆಗ್ತಾ ಇಲ್ಲ ಶಿಖಾ, ಭಯ ಆಗೋಗುತ್ತು ಒಂದೊಂದು ಟೈಮ್ ನನಗೆ. ಹಂಗೆಲ್ಲ ಹಿಂಗೆ ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ಮುಗ್ದೋಯ್ತು. ಸಿಮ್ ಬಂತು. ನಾಳೆ ಬಂದ್ಬಿಟ್ಟು ನನ್ನ ಜಾಯ್ನಿಂಗ್ ಡೇಟ್ ಗೈಸ್. ನಾಳೆ 20ನೇ ತಾರೀಕು ನಾನು ಆ್ಯಕ್ಚುಲಿ ಇಂಡಿಯಾ ಬಿಡಬೇಕಿತ್ತು. ಲೈಕ್ 20th ನೈಟ್ ನಾನು ಇಲ್ಲಿ ರೀಚ್ ಆಗ್ತಿದ್ದೆ. 21st ನನ್ನ ಜಾಯ್ನಿಂಗ್ ಡೇಟ್ ಇದ್ದಿತ್ತು. ಬಟ್ ವಾಟ್ ಟು ಡೂ ಸಮಥಿಂಗ್ಸ್ ಹ್ಯಾಪನ್ಸ್ ಅನ್ಎಕ್ಸ್ಪೆಕ್ಟೆಡ್ಲಿ ಅಂತಾರಲ್ಲ. ಯಶಿಕಾ ಇದಕ್ಕೆ ವಾಟ್ಸಪ್ ಸೆಟ್ ಮಾಡ್ಕೊಬೇಕಾ ಯಶಿಕಾಕ? ಎಲ್ಲ ಲೈಕ್ ಇವಾಗ ಕಂಪ್ಲೀಟ್ ಹೊಸ ಫೋನ್ ಆಗಿದೆ ಅಷ್ಟೇ. That's all. So I have 2 phones now. Antega. Okay, bye. Good night, guys. I'm so tired. I'll go sleep.